ಕನಕೋತ್ಸವ ನಡೀತಾ ಇದೆ. ವಿನೂತನವಾದಂಥ ಕಾರ್ಯಕ್ರಮ ಪ್ರತಿ ವರ್ಷ ನಾವು 15 ಬಾರಿ ಕನಕೋತ್ಸವ 15 ವರ್ಷದಿಂದ ನಡೀತಾ ಇದೆ. ಸುಮಾರು 72,000 ಜನ ಹೆಣ್ಮಕ್ಳು ಪಂಚ ಗ್ಯಾರಂಟಿ, ಮನೆಗೆ 5 ಗ್ಯಾರಂಟಿ, ಅದರ ಬಗ್ಗೆ ರಂಗೋಲಿಯನ್ನು ಬಿಟ್ಟಿದ್ದಾರೆ. ಈಗಾಗಲೇ 56,000 ಜನ ರಂಗೋಲಿ ಹಳ್ಳಿಗಳಲ್ಲಿ ಬಿಟ್ಟಿದ್ದಾರೆ. ಇನ್ನು 17,000 ಅರ್ಜಿ ಟೌನ್ಗಳಲ್ಲಿ ಬಿಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. 28ನೇ ತಾರೀಕು ಟೌನಲ್ಲಿ ಬಿಡ್ತಾ ಇದ್ದಾರೆ. ಮತ್ತು ಯಾವ ರೀತಿ ಈ ಗ್ಯಾರಂಟಿಯನ್ನು ಉಪಯೋಗ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಜನರಿಗೆ ಜಾಗೃತಿಯನ್ನು ಅವರಿಗೆ ಮತ್ತೆ ನೆನಪು ಮಾಡಬೇಕು. ನಾನು ನಮ್ಮ ಎಲ್ಲ ತಾಲೂಕು ಮಟ್ಟದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಿಗೆ, ಆ ಕಮಿಟಿ ಸದಸ್ಯರಿಗೆ, ಜಿಲ್ಲಾ ಮಟ್ಟದ ಅಧ್ಯಕ್ಷರಿಗೆ ನಾನು ಈ ಕನಕೋತ್ಸವ ಸಮಾರಂಭಕ್ಕೆ ಆಹ್ವಾನ ಮಾಡ್ತಾ ಇದ್ದೀನಿ. ಕನಕಪುರಕ್ಕೆ ನೀವೇ ನಿಮ್ಮ ವಾಹನ ಮಾಡಿಕೊಂಡು ನೀವೇ ಬರಬೇಕು. ಊಟ ಸಿಕ್ಕದೋ ಇಲ್ಲೋ ನೀವು ಬಂದು ಯಾವ ರೀತಿ ಈ ಕಾರ್ಯಕ್ರಮ ಅಲ್ಲಿ ಮಾಡಿದ್ದೀವಿ ಇದನ್ನು ನೀವು ನೋಡಬೇಕು. ಜನರ ಯಾವ ರೀತಿ ಉತ್ಸಾಹ ಇದೆ, ಏನು ಅವ್ರ ಭಾವನೆಯನ್ನು ರಂಗೋಲಿ ಮನೆ ಮುಂದೆ ರಂಗೋಲಿ ಬಿಡೋ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ಇದು ನನ್ನ ಕರಡು ಅಷ್ಟು ನನಗೆ ಮನಸ್ಸಿಗೆ ನಿನ್ನೆ ಎಲ್ಲ ನಾನೇ ಖುದ್ದಾಗಿ ನಾನು ರಸ್ತೆಗಳಲ್ಲಿ ನಡೆದೆ. ಅವರ ಭಾವನೆ ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ. ಸೊ ಹಂಗೆ ನಾನು ಎಲ್ಲ ತಾಲೂಕಿನ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರಿಗೆ ನಾನು ಪಕ್ಷದ ಅಧ್ಯಕ್ಷನಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ನೀವು ಕನಕಪುರಕ್ಕೆ 28ನೇ ತಾರೀಕು ಟೌನಲ್ಲಿ ನಡೀತದೆ, ನೀವು ಬರಬೇಕು. ಅದಲ್ಲದೆ 31ನೇ ತಾರೀಕುವರೆಗೂ ಕೂಡ ಕನಕೋತ್ಸವ ಕಾರ್ಯಕ್ರಮ ವಿಭಿನ್ನವಾಗಿ ಗ್ರಾಮೀಣ ಪ್ರದೇಶದ ಯುವಕರಿಗೆ ಅವರ ಕ್ರೀಡೆಯಲ್ಲಿ, ಸಾಂಸ್ಕೃತಿಕವಾಗಿ, ಎಲ್ಲ ಶೈಕ್ಷಣಿಕವಾಗಿ ಪ್ರೋತ್ಸಾಹ ಕೊಡೋಕ್ಕೆ ನಾವು ಯಾವ ರೀತಿ ಕನಕಪುರದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಕನಕೋತ್ಸವ ಅಂತೇಳಿ ಅಂದ್ಕೊಂಡಿದ್ದೇನೆ. ಈ ವರ್ಷ ಚನ್ನಪಟ್ಟಣದಲ್ಲೂ ಪ್ರಾರಂಭ ಆಯಿತು, ರಾಮನಗರದಲ್ಲೂ ಪ್ರಾರಂಭ ಆಯಿತು, ಮಾಗಡಿಲೂ ಪ್ರಾರಂಭ ಆಯಿತು, ಕುಣಗಲ್ಲಲ್ಲೂ ಪ್ರಾರಂಭ ಆಯಿತು. ಭಾಳ ವಿಜೃಂಭಣೆಯಿಂದ ನಡೀತು. ದಯವಿಟ್ಟು ನನ್ನ ನಾಯಕರುಗಳಿಗೆ ಗ್ರಾಮೀಣ ಪ್ರದೇಶದ ಎಲ್ಲ ನಮ್ಮ ಪ್ರತಿನಿಧಿಗಳು ಬಂದು ನೋಡಬೇಕು, ಇದನ್ನು ಹಳ್ಳಿಗೆ ತೆಗೆದುಕೊಂಡು ಹೋಗಬೇಕು. ಮುಂದೊಂದು ದಿನದಲ್ಲಿ ಇದಕ್ಕೊಂದು ಹೊಸ ರೂಪವನ್ನು ನಾವು ಕೊಡ್ತಾ ಇದ್ದೀವಿ.